ಊರಲ್ಲಿ ತರಕಾರಿ ಇಲ್ಲ ಎನಿಸಿದಾಗ ಎಲ್ಲೋ ಮೂಲೆಯಲ್ಲಿ ನೀರು ಗೊಬ್ಬರ ಹಾಕದೆ ಹುಟ್ಟಿ ಬೆಳೆದ ಗಿಡ ಕಾಣಿಸುತ್ತೆ. ಅದು ಚಟ್ಟೆಟೆಕಾಯಿ ಅಥವಾ ಬಟಾಣಿ ಬಿಳಿ ಬದನೆ ಗಿಡ. ವೀಕ್ಷಕರೇ, ಇದು ಚಟ್ಟೆಟೆಕಾಯಿ ಗಿಡ. ಚಟ್ಟೆಟೆಕಾಯಿ ಸಾಸಿವೆ ಮಾಡೋದು ಹೇಗೆ ಅನ್ನೋದನ್ನು ಇಂದು ತಿಳ್ಕೊಳ್ಳೋಣ. ಚಟ್ಟೆಟೆಕಾಯಿಯನ್ನು ಕೊಯ್ದು ಅದನ್ನು ಜಜ್ಜಿ ಅದರ ಒಳಗಿನ ಬೀಜವನ್ನು ತೆಗೆದು ಚಟ್ಟೆಟೆಕಾಯಿಯನ್ನು ನೀರಿನಲ್ಲಿ ನೆನೆಸಿಟ್ಟು ನಂತರ ಅದು ಸ್ವಲ್ಪ ಕರಿದಾದ ದ್ರವವನ್ನು ಹೊರಗೆ ಹಾಕುತ್ತೆ. ಅದನ್ನು ಚೆಲ್ಲಿಬಿಟ್ಟು ಆಮೇಲೆ ಅದನ್ನು ನೀರು ಹಾಕಿ ಒಲೆ ಮೇಲೆ ಇಡಬೇಕು. ಅದನ್ನು ಚೆನ್ನಾಗಿ ಬೇಯಿಸಬೇಕು. ನಂತರ ಒಗ್ಗರಣೆಗೆ ಬೇಕಾದಂಥ ಪದಾರ್ಥಗಳು: ಸಾಸಿವೆ ಕಾಳು 1 ಚಮಚ, ಆಮೇಲೆ ಒಣಮೆಣಸು ಅಥವಾ ಹಸಿಮೆಣಸು ಖಾರಕ್ಕೆ ತಕ್ಕಷ್ಟು ತಗೋಬೇಕು. ಕೊಬ್ಬರಿ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆನೂ ಹಾಗೆ 3-4 ಚಮಚ ಹಾಕಬೇಕು. ಹಾಕಿ ಒಗ್ಗರಣೆ ಮಾಡಿಟ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಅರಿಶಿನ 1 ಚಮಚ, ಆಮೇಲೆ ಹಸಿಕಾಯಿ ತುರಿ ಇವನ್ನೆಲ್ಲ ಹಾಕಿ ಅದನ್ನು ಬೀಸ್ಕೊಳ್ಬೇಕು. ನಂತರ ಅದನ್ನು ಒಲೆ ಮೇಲೆ ಇಟ್ಟು ಬೇಯಿಸಿದ ಚಟ್ಟೆಟೆಕಾಯಿಯನ್ನು ಹಾಕಿ ಕುದಿಸಬೇಕಾಗತ್ತೆ. ಆವಾಗ ಉಪ್ಪು ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಬೇಕು. ಇದು ಕುದಿದಾದ ಮೇಲೆ ನಾವು ಅದನ್ನು ತಣಿಯೋವರೆಗೆ ಹಾಗೆ ಬಿಟ್ಟುಬಿಡಬೇಕು. ಅದಾದಮೇಲೆ ಮೊಸರನ್ನು ಅದಕ್ಕೆ ಹಾಕಿಬಿಟ್ಟು ಅದನ್ನು ನೀವು ಕರಡು ಬಿಟ್ಟರೆ ನಿಮಗೆ ಚಟ್ಟೆಟೆಕಾಯಿ ಸಾಸಿವೆ ರೆಡಿಯಾಗಿಬಿಡುತ್ತೆ. ಹೌದು, ಇದು ಹಾಗೆ ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದರಿಂದ ರಕ್ತಹೀನತೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಜೊತೆಗೆ ಜೀರ್ಣಕ್ರಿಯೆಗೂ ಅನುಕೂಲ ಅಂತ ಹೇಳ್ತಾರೆ. ರೋಗ ನಿರೋಧಕ ಶಕ್ತಿ ತುಂಬ ಇರುತ್ತೆ ಅಂತ ಹೇಳ್ತಾರೆ. ಹೊಟ್ಟೆಯಲ್ಲಿ ಏನಾದರೂ ಕ್ರಿಮಿ ಇದ್ದರೆ ಮೊದಲು ಈ ಆಯುರ್ವೇದಿಕ್ ಔಷಧದಲ್ಲಿ ಕೂಡ ಇದನ್ನು ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಈ ಥರ ಚಟ್ಟೆಟೆಕಾಯಿ ಸಾಸಿವೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ತಿಂದು ಮಾತಾಡಿ. ಈ ಅಡಿಗೆಯನ್ನು ನನಗೆ ಕಲಿಸ್ಕೊಟ್ಟಂಥ ಅಮ್ಮ ಲೀಲಾವತಿಗೆ ನನ್ನ ಧನ್ಯವಾದಗಳೊಂದಿಗೆ ನಾನು ನಿಮ್ಮವ ವಿನಾಯಕ್ ಹೆಗಡೆ, ಸೋಮನ್ ಬೀಡು.